ಈಶ್ವರಪ್ಪ ಪಿಎ ವಿನಯ್ ಕಿಡ್ನಾಪ್ ಹಾಗೂ ಹಲ್ಲೆಯತ್ನ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿ ಇದ್ದಾರೆ. ಅವರ ಹೆಸರನ್ನ ಬಹಿರಂಗಪಡಿಸೋದಕ್ಕೆ ನನಗೆ ಇಷ್ಟವಿಲ್ಲ. ಪೊಲೀಸರು ಈಗಾಗಲೇ ಅವರ ಹೆಸರನ್ನ ತಿಳಿಸಿದ್ದಾರೆ ಅಂತ ಟಿವಿ9 ಜೊತೆಗೆ ಈಶ್ವರಪ್ಪ ಪಿಎ ವಿನಯ್ ಹೇಳಿಕೆ ನೀಡಿದ್ದಾರೆ. ಪ್ರಕರಣದಲ್ಲಿ ಹಿಂದೆ ಸರಿಯುವಂತಹ ಪ್ರಶ್ನೆ ಇಲ್ಲ. ನನಗೆ ಯಾವುದೇ ದೂರು ಹಿಂಪಡೆಯುವಂತೆ ಒತ್ತಡ ಕೂಡ ಇಲ್ಲ. ಸಂತೋಷ್ ನನ್ನ ಗೆಳೆಯ ಅಣ್ಣ ಅಂತ ಅಂದುಕೊಂಡಿದ್ದವರು, ಆದರೆ ಅವರು ವಿಚಾರಣೆಗೆ ನೋಟಿಸ್ ನೀಡಿರೋದು ಅಚ್ಚರಿ ತಂದಿದೆ ಅಂತ ಪೊಲೀಸರು ಹಾಗೆ ನಿಷ್ಪಕ್ಷಪಾತದಿಂದ ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ಯಾವುದೇ ಕಾರಣಕ್ಕೂ ರಾಜಕೀಯ ತಿರುವನ್ನ ಪಡೆಯಬಾರದು, ನ್ಯಾಯಯುತವಾಗಿ ತನಿಖೆ ನಡೆಸುವಂತೆ ಪೊಲೀಸರಲ್ಲಿ ಮನವಿ ಮಾಡ್ತೀನಿ ಅಂತ ಈಶ್ವರಪ್ಪ ಪಿಎ ವಿನಯ್ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಈಶ್ವರಪ್ಪ ಪಿಎ ವಿನಯ್ ಜೊತೆಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನಡೆಸಿರುವಂತಹ ಮಾತುಕತೆ ಇಲ್ಲಿದೆ. ರಾಜ್ಯ ವಿಪಕ್ಷ ನಾಯಕ ಈಶ್ವರಪ್ಪ ಪಿಎ ವಿನಯ್ ಮೇಲೆ ಹತ್ಯೆ ಮತ್ತು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಸಾಕಷ್ಟು ಚುರುಕುಗೊಳ್ತಿದೆ. ಒಂದು ಕಡೆ ಪ್ರಕರಣದಲ್ಲಿ ಹೆಸರು ಕೇಳಿ ಬರ್ತದಂತಹ ಯಡಿಯೂರಪ್ಪ ಅವರ ಪಿಎ ಸಂತೋಷ್ಗೆ ಈಗಾಗಲೇ ಪೊಲೀಸರು ನಿನ್ನೆ ನೋಟಿಸ್ ಅನ್ನ ಜಾರಿ ಮಾಡಿರುವಂಥದ್ದು. ನಾಳೆ ತನಿಖಾಧಿಕಾರಿ ಮುಂದೆ ಅವರು ಖುದ್ದು ಹಾಜರಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಸೊ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಖುದ್ದು ಹಲ್ಲೆಗೊಳಗಾಗಿದ್ದಂತಹ ವಿನಯ್ ಅವರು ನಮ್ಮ ಜೊತೆ ಇದ್ದಾರೆ. ವಿನಯ್ ಅವ್ರನ್ನ ಕೇಳೋಣ. ವಿನಯ್ ಅವರೇ, ಈಗ ಯಡಿಯೂರಪ್ಪ ಅವರ ಪಿಎ ಸಂತೋಷ್ಗೆ ಈಗ ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸನ್ನು ಜಾರಿ ಮಾಡಿದ್ದಾರೆ. ದಿನಾಂಕ 11/5ನೇ ತಾರೀಕು ಏನೊಂದು ಅಪಹರಣ ಯತ್ನ ನಡೆಯಿತು, ಅಲ್ಲಿಂದ ಪೊಲೀಸ್ನವರು ಸಾಕಷ್ಟು ತನಿಖೆ ಮಾಡ್ಕೊಂಡು ಬಂದರು. ಸಾಕಷ್ಟು ಪ್ರಾಮಾಣಿಕ ತನಿಖೆ ಮಾಡಿಕೊಂಡು ಸುಮಾರು ಫಸ್ಟು 4-5 ಜನ ಅರೆಸ್ಟ್ ಮಾಡಿದರು. ಅದಾದ ನಂತರ ಮತ್ತೊಬ್ಬರು ಅರೆಸ್ಟ್ ಮಾಡಿದ್ರು. ಈ ಮಿಡ್ಲಲ್ಲಿ ಒಬ್ಬರು ರಾಜೇಂದ್ರ ಅನ್ನೋರು ನನಗೆ ವ್ಯಕ್ತಿ ಪರಿಚಯ ಇಲ್ಲ, ಅವರು ಆಂಟಿಸೆಪ್ಟಿ ಬೇಲ್ ತೊಗೊಂಡ್ರು. ಈ ರೀತಿ ಪ್ರಕರಣಗಳು ಒಂದರಿಂದ ಒಬ್ಬೊಬ್ಬರಿಂದ ಬರ್ತಾ ಹೋಯಿತು. ಈ ಹಂತದಲ್ಲಿ ಮೊನ್ನೆ ಈ ಕೇಸಿಗೆ ಸಂಬಂಧಪಟ್ಟಂಗೆ ನೀವು ಹೇಳ್ದಂಗೆ ಅವರು ಆಂಟಿಸೆಪ್ಟಿ ಬೇಲ್ ತೊಗೊಂಡಿದ್ದಾರೆ ಅಂತೇಳಿ ನಾನು ಮಾಧ್ಯಮದಿಂದ ನೋಡೇ ತಿಳ್ಕೊಂಡೆ. ಒಳ್ಳೆ ಸ್ನೇಹಿತರಾಗಿದ್ದವರು ಸಂತೋಷ್, ನಿಮಗೆ ಈಗ ಅವರಿಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅವ್ರದ್ದು ಎಲ್ಲೋ ಒಂದು ಕಡೆ ಪಾತ್ರ ಇದೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ಊಹಾಪೋಹಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಪೊಲೀಸ್ ತನಿಖೆ ನಡೆಸಿದ್ದಾರೆ. ಈ ರೀತಿಯಾಗಿ ಒಳ್ಳೆ ಸ್ನೇಹಿತರಾಗಿದ್ದವರು ಈ ರೀತಿ ಮಾಡಿದಾರ ಅನ್ನೋ ಅನುಮಾನ ಬರ್ತಿದೆ ನಿಮಗೆ? ಅಲ್ಲ, ನಾನು ಅದಕ್ಕೆ ಹೇಳ್ತಾರೆ, ನಾನು ನಿಮಗೆ ಅನುಮಾನ ಬರ್ತಿದೆಯಾ ಇಲ್ವೋ ಅದನ್ನೇ ನಾನು ಹೇಳ್ತೇನೆ. ನನಗೆ ಅನುಮಾನ ಯಾಕೆ ಏನು ಅನ್ನೋದು ನನಗೆ ಕನ್ಫ್ಯೂಸ್ ಆಗ್ತಾ ಇದ್ದೀನಿ. ಆ ಥರ ಇದ್ದವನು ಚೆನ್ನಾಗಿದ್ಕೊಂಡು ಏನೋ ಇತ್ತೀಚೆಗೆ ರಾಜಕೀಯ ಕೆಲವೊಂದು ಸಣ್ಣ ಪುಟ್ಟ ಘಟನೆಗಳಿಂದ ಆತನ ಜೊತೆ ಮಾತಾಡೋದನ್ನ ಬಿಟ್ಟಿದ್ದ ಅನ್ನೋದಷ್ಟೇ ಸತ್ಯ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ನಮಗವ್ರಿಗೂ ಯಾವುದೇ ವೈಯಕ್ತಿಕ ಸಂಬಂಧ, ವೈಯಕ್ತಿಕ ದ್ವೇಷಗಳಾಗಲಿ ಯಾವುದೂ ಇರಲಿಲ್ಲ. ಸೊ ಈ ಹಂತದಲ್ಲಿ ಅವರು ಪೊಲೀಸ್ನವ್ರು ಯಾಕೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಏನು ಅನ್ನೋದು ನನಗೆ ಪ್ರಶ್ನಾತೀತವಾಗಿದೆ. ಸೊ ನೋಡೋಣ, ಏನು ತನಿಖೆ ನಡೀತಾ ಇದೆಯಲ್ಲ, ತನಿಖೆಯಲ್ಲಿ ಏನೋ ಸತ್ಯಾಂಶ ಗೊತ್ತಾಗಬೇಕಾಗುತ್ತೆ. ಸೊ ಈಗ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ ಜೊತೆಗೆ ಮಲ್ಲೇಶ್ವರಂ ACP ಬಡಿಗೇರ್ ನೇತೃತ್ವದಲ್ಲಿ ತನಿಖೆ ಕೂಡ ನಡೀತಾ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ವಿನಯ್ ಅವರಿಗೆ ಜಾಸ್ತಿ ಒತ್ತಡ ಬರ್ತಾ ಇದೆ ಪ್ರಕರಣವನ್ನ ದೂರನ್ನ ವಾಪಸ್ ಹಿಂಪಡೆದಕ್ಕೆ ಅಂತೇಳಿ. ಇಲ್ಲ, ಆ ಥರ ಯಾವುದೂ ಏನು ಒತ್ತಡ ಇಲ್ಲ. ಸುಮ್ಮನೆ ಯಾರು ಹೊರಗಡೆ ಏನು ಬೇಕಾದ್ರೂ ಹೇಳ್ಬೋದು, ಆ ಥರ ಯಾವುದೂ ಒತ್ತಡ ಇಲ್ಲ. ಈಗ ಒತ್ತಡ, ಈಗ ನೋವು ಅನುಭವಿಸ್ತಿರೋದು ನಾನು, ಆಯಿತಾ. ಅವತ್ತಿನ ದಿನ ಅವತ್ತೇನು ಇನ್ಸಿಡೆಂಟ್ ಆಯ್ತಲ್ಲ, ಅದನ್ನು ಒಂದು ಸತಿ ನಾವು ಕಲ್ಪನೆ ಮಾಡಿಕೊಂಡ್ರೆ ಅದ್ರದ್ದು ಭಯ ಗೊತ್ತಾಗುತ್ತೆ, ಅರ್ಥ ಆಯ್ತಲ್ಲ. ಅದಾದ ನಂತರ ನನಗೆ ಅವತ್ತು ಈ ಇಂಜೂರ್ ಆಗಿ ಇಲ್ಲಿ ಕೈ ಫ್ರ್ಯಾಕ್ಚರ್ ಆಗಿ ನನಗೆ ಈ ನನ್ನ ಬೋನ್ನು ಸಹ ರಿಮೂವ್ ಮಾಡಿದ್ದಾರೆ. ಏನೇಳಿ ಇಲ್ಲಿ ಈಗ ಆ್ಯಕ್ಚುಲಿ ಇಲ್ಲಿ ಬೋನ್ ಇಲ್ಲ. ಸೊ ಆ ನೋವು ನನಗೆ ಗೊತ್ತಿದೆ. ಈ ನೋವು ನೋಡಿದವ್ರಿಗೂ ಗೊತ್ತಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಂಗಾಗಿ ಯಾರು ಈ ಥರ ಅಪರಾಧ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮಿದ್ದಲ್ಲ, ದಯವಿಚ್ಛೆ ಅದು. ಹಂಗಾಗಿ ಯಾರು ಪಾಪ ಅದ್ರ ಬಗ್ಗೆ ಒತ್ತಡ ತರ್ತಿದ್ದಾರೆ ಮಾಡ್ತಿದ್ದಾರೆ, ಅದು ಸುಳ್ಳು. ಯಾರು ಒತ್ತಡ ತರ್ತಾ ಇಲ್ಲ. ಸೊ ಈಗಾಗಲೇ ರಾಜೇಂದ್ರ ಅರಸ್ ಎನ್ಕ್ವೈರಿ ಕೂಡ ಆಗಿದೆ. ನಿರೀಕ್ಷಣಾ ಜಾಮೀನು ಪಡೆದಿರುವಂತಹ ಸಂತೋಷ್ ಎನ್ಕ್ವೈರಿಗೆ ನಾಳೆ ಕರೆದಿದ್ದಾರೆ. ಈ ಪ್ರಕರಣದಲ್ಲಿ ಮತ್ತಷ್ಟು ಜನ ಇನ್ವಾಲ್ವ್ಮೆಂಟ್ ಇದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಇನ್ನೂ ಒಬ್ಬರನ್ನ ಅರೆಸ್ಟ್ ಮಾಡಬೇಕಾಗಿದೆ, ಅದು ಸತ್ಯ. ಇನ್ನೂ ಪೊಲೀಸ್ನವರು ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಯಾರು ಅವರು ಇನ್ನೊಬ್ರು? ಯಾರು ಅವ್ರನ್ನ ಯಾಕೆ ಅರೆಸ್ಟ್, ಅವ್ರಿಗೆ ಎನ್ಕ್ವೈರಿಗಾಗ್ಲಿ ಅಥವಾ ವಿಚಾರಣೆ ಒಳಪಡಿಸೋದಾಗ್ಲಿ ಅಥವಾ ಅರೆಸ್ಟ್ ಮಾಡೋದಾಗ್ಲಿ ಪೊಲೀಸರು ಮುಂದಾಗ್ತಿಲ್ಲ? ಯಾರು ಅವರು? ಆ ವ್ಯಕ್ತಿ ಯಾರು? ವಿಚಾರಣೆ ಹಂತದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಆ ರೀತಿ ಯಾರ ಹೆಸರನ್ನು ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ತನಿಖೆ ಒಂದು ಒಳ್ಳೆಯ ಹಂತದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ತನಿಖೆ ಬೇರೆ ದಾರಿ ಹಿಡಿತಕ್ಕಂಥ ಪ್ರಯತ್ನ ಆಗಬಾರ್ದು. ಹಾಗಾಗಿ ಅದು ಪೊಲೀಸ್ನವರಿಗೆ ಚೆನ್ನಾಗಿ ಗೊತ್ತಿದೆ, ಯಾರು ಏನು ಎಂತು ಅನ್ನೋದು ಪೊಲೀಸರಿಗೆ ಸಂಪೂರ್ಣ ಮಾಹಿತಿ ಇದೆ.
ಪೊಲೀಸರು ನನಗೂ ಹೇಳಿದ್ದಾರೆ. ಸೊ ತನಿಖೆ ಈಗ ಅಂತಿಮ ಘಟ್ಟಕ್ಕೆ ತಲುಪಿದೆ ಅಂತ ನೀವೇ ಹೇಳ್ತಿದ್ದೀರಿ. ಸೊ ಯಾವ ರೀತಿಯಾಗಿ ಇಲ್ಲಿವರೆಗೂ ತನಿಖೆ ಆಗ್ತಿದೆ? ಮುಂದಿನ ತನಿಖೆ ಮೇಲೆ ನಿಮ್ಗೆ ಏನಾದರೂ ಡೌಟ್ ಆಗಲಿ ಅಥವಾ ನಿಷ್ಪಕ್ಷಪಾತವಾಗಿ ನಡೀಲಿ ಅನ್ನೋದು ನಿಮ್ಮ ಮಾತುಗಳೇನಾದ್ರು ಇದೆಯಾ? ಖಂಡಿತ ನಿಷ್ಪಕ್ಷಪಾತವಾಗಿ ತನಿಖೆ ನಡೀತಾ ಇದೆ. ಬಟ್ ಈ ಹಂತದಲ್ಲಿ ಮತ್ತು ಬೇರೆ ದಯವಿಟ್ಟು ನಾನು ಪೊಲೀಸ್ನವರ ಮನವಿ ಮಾಡ್ಕೊಳ್ಳೋದು, ವೈಯಕ್ತಿಕ ಕಾರಣಗಳ ಅಥವಾ ರಾಜಕೀಯ ಉದ್ದೇಶಕ್ಕೋಸ್ಕರ ತನಿಖೆ ಮಾಡಬೇಡಿ. ರಾಜಕೀಯ ಇಲ್ಲಿ ಬರ್ಸೋದು ಬೇಡ ದಯವಿಟ್ಟು. ಹಂಗಾಗಿ ಇಲ್ಲಿ ನನಗೆ ಒಬ್ಬ ಸಾಮಾನ್ಯ ನಾಗರಿಕ, ಸಾಮಾನ್ಯ ಪ್ರಜೆ ಅನ್ನೋ ರೀತಿಯಲ್ಲಿ ಸ್ಟಾರ್ಟಿಂಗಿಂದಲೂ ತನಿಖೆ ಏನು ನಡ್ಕೊಂಡು ಬಂದಿದೆ ಆ ಪ್ರಕಾರ ತನಿಖೆ ನಡಿಬೇಕು. ಯಾವ ತಪ್ಪಿಸಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಅದನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ರಾಜಕೀಯ ಬರ್ಸೋದು, ಸುಮ್ಮನೆ ರಾಜಕೀಯ ಬಣ್ಣ ಕಟ್ಟೋದು ಆ ಕೆಲಸ ದಯವಿಟ್ಟು ಆಗಬಾರ್ದು. ಯಾಕೆಂದರೆ ಇದರಲ್ಲಿ ಸುಮ್ಮನೆ ನಾವು ಅನಾವಶ್ಯಕವಾಗಿ ನಮ್ಮ ಪಕ್ಷದ ಹಿರಿಯರಾಗಲಿ ಮತ್ತೊಬ್ಬರನ್ನಾಗಲಿ ಇದರಲ್ಲಿ ತರ್ತಕ್ಕಂಥದ್ದನ್ನ ಪ್ರಯತ್ನಗಳಾಗಲಿ ಮತ್ತೊಂದನ್ನು ಯಾರೂ ಮಾಡಬಾರ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ವಿಪಕ್ಷ ನಾಯಕ ಈಶ್ವರಪ್ಪ ಅವರ PA ವಿನಯ್ ಅವರ ಮಾತು. ನನ್ನ ಮೇಲೆ ಅಟ್ಯಾಕ್ ಹಾಗೂ ಕಿಡ್ನಾಪ್ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು. ಇದರಲ್ಲಿ ಯಾವುದೇ ರೀತಿಯಂತ ರಾಜಕೀಯ ಬಣ್ಣವಾಗಲಿ ಮತ್ತೊಂದಾಗಲಿ ಕಟ್ಟೋದು ಬೇಡ. ತನಿಖೆ ನ್ಯಾಯಯುತವಾಗಿ ನಡೀಲಿ. ನನ್ನ ಮೇಲೆ ನಡೆದಂತಹ ಹಲ್ಲೆಗೆ ಜೊತೆಗೆ ಕಿಡ್ನಾಪ್ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಸಿಗಲಿ ಅನ್ನೋದು ಅವರ ಮಾತು. ಕ್ಯಾಮರಾ ಪರ್ಸನ್ ಪಾಟೀಲ್ ಜೊತೆ ನಾಗೇಂದ್ರ ಬಾಬು, TV9 ಬೆಂಗಳೂರು.